ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಫೆಲ್ಲಿಂಗ್ ಆಫ್ ದಿ ಬ್ಯಾನಿಯನ್ ಟ್ರೀ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನೊಂದಿಗೆ ಸಮರಿಯನ್ನು ಡಿಸ್ಕಸ್ ಮಾಡೋಣ. ದ ಫೆಲ್ಲಿಂಗ್ ಆಫ್ ದಿ ಬ್ಯಾನಿಯನ್ ಟ್ರೀ ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥವರು ದಿಲೀಪ್ ಚಿತ್ರೆ. ಈ ಒಂದು ಪದ್ಯದಲ್ಲಿ ಅವರು ತಮ್ಮ ಮನೆಯ ಬಳಿ ಇರತಕ್ಕಂತಹ ಒಂದು ದೊಡ್ಡ ಆಲದ ಮರವನ್ನು ತಮ್ಮ ತಂದೆಯವರು ಕಟ್ ಮಾಡೋದ್ರ ಬಗ್ಗೆ ತಿಳಿಸಿದ್ದಾರೆ. ಈ ಒಂದು ಪದ್ಯದ ಮೇನ್ ಥೀಮನ್ನು ನೋಡಿದಾಗ ಒಂದು ಡಿಸ್ಪ್ಲೇಸ್ಮೆಂಟ್, ಅಂದರೆ ಅವರು ಆ ಒಂದು ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಲಾಸ್ ಆ್ಯಂಡ್ ಡೀಪ್ ಎಮೋಷ್ನಲ್ ಕನೆಕ್ಷನ್ ಹ್ಯೂಮನ್ಸ್ ಹ್ಯಾವ್ ವಿತ್ ದ ನೇಚರ್, ಪ್ರಕೃತಿಯೊಂದಿಗೆ ಮಾನವನ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ನ ಬಗ್ಗೆ ಈ ಪದ್ಯದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇಲ್ಲಿ ದಿಲೀಪ್ ಚಿತ್ರೆಯರವರು ಮೊದಲ ಸಾಲುಗಳಲ್ಲಿ ಈ ಪದ್ಯದ ಒಂದು ಪೂರ್ಣವಾದಂತಹ ಕಥೆಯ ರೀತಿಯಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಮೈ ಫಾದರ್ ಟೋಲ್ಡ್ ದ ಟೆನೆಟ್ಸ್ ಟು ಲೀವ್ ಹೂ ಲಿವ್ಡ್ ಆನ್ ದ ಹೌಸಸ್ ಸರೌಂಡಿಂಗ್ ಅವರ್ ಹೌಸ್ ಆನ್ ದ ಹಿಲ್. ಒನ್ ಬೈ ಒನ್ ದ ಸ್ಟ್ರಕ್ಚರ್ಸ್ ವರ್ ಡೆಮಾಲಿಶ್ಡ್. ನೋಡಿ, ಇಲ್ಲಿ ಆ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನನ್ನ ತಂದೆಯವರು ನಮ್ಮ ಬಾಡಿಗೆದಾರರು, ಅಂದರೆ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನಮ್ಮ ಮನೆಗಳಲ್ಲಿರ್ತಕ್ಕಂತಹ ಒಂದು ಬಾಡಿಗೆದಾರರಿಗೆ ಹೇಳಿದ್ದಾರೆ. ಅವ್ರು ಏನು ಹೇಳಿದಾರಪ್ಪ ಅಂದರೆ ಲೀವ್, ಅಂದರೆ ಆ ಮನೆಗಳನ್ನು ಅಲ್ಲಿಂದ ಬಿಟ್ಟು ಹೋಗಬೇಕು ಅಂತ ಹೇಳಿದ್ದಾರೆ. ಅವರೆಲ್ಲರೂ ಸಹ ಆ ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಬೆಟ್ಟದ ಮೇಲೆ ನಮ್ಮ ಮನೆಯ ಸುತ್ತಮುತ್ತಲಲ್ಲಿ ವಾಸ ಮಾಡ್ತಾಯಿದ್ರು. ಅವರು ತಮ್ಮ ಸ್ವಂತ ಮನೆ ಇತ್ತು, ಆ ಪಕ್ಕದ ಒಂದು ಬಾಡಿಗೆದಾರರನ್ನು ಆ ಸ್ಥಳದಿಂದ ಅಲ್ಲಿ ಏನು ಮಾಡಿದ್ದಾರೆ, ಖಾಲಿ ಮಾಡಿಸಿದ್ದಾರೆ. ನೋಡಿ, ಒನ್ ಹೂ ಲೀವ್ಡ್ ಆನ್ ದ ಹೌಸಸ್ ಸರೌಂಡಿಂಗ್ ಅವರ್ ಹೌಸ್ ಆನ್ ದ ಹಿಲ್, ಬೆಟ್ಟದ ಮೇಲೆ ಅವ್ರ ಮನೆ, ಅದರ ಅಕ್ಕಪಕ್ಕದಲ್ಲಿ ಆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ಬಾಡಿಗೆದಾರರನ್ನು ಏನು ಮಾಡಿದ್ರು, ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ. ಒನ್ ಬೈ ಒನ್ ದ ಸ್ಟ್ರಕ್ಚರ್ಸ್ ವರ್ ಡೆಮಾಲಿಶ್ಡ್. ಆ ಖಾಲಿ ಮಾಡಿಸಿದ ನಂತರ ಏನಾಯಿತು, ಸ್ಟ್ರಕ್ಚರ್ಸ್ ಅಂದರೆ ಕಟ್ಟಡಗಳು, ಆ ಮನೆಗಳನ್ನು ಏನು ಮಾಡಿದ್ರು, ಒಂದೊಂದೇ ಮನೆಯನ್ನು ಕೆಡವಲಾಯಿತು. ಆ ಬಾಡಿಗೆದಾರರು ಅಂದರೆ ಆ ಟೆನೆಂಟ್ಸ್ ಎಲ್ಲ ಹೊರಟೋದ್ರು. ನಂತರ ಆ ಮನೆಗಳನ್ನು ಡೆಮಾಲಿಷ್ ಮಾಡಿದ್ದಾರೆ, ಕೆಡವಿಸಿದ್ದಾರೆ. ಓನ್ಲಿ ಅವರ್ ಹೌಸ್ ರಿಮೈನ್ಡ್ ಆ್ಯಂಡ್ ದ Trees are sacred, my grandmother used to say. Felling them is a crime, but he massacres them all. ನೋಡಿ, ಇಲ್ಲಿ ಆ ಮನೆಗಳನ್ನೆಲ್ಲ ಡೆಮಾಲಿಷ್ ಮಾಡಲಾಗಿದೆ. ಅಲ್ಲಿ ಕೇವಲ ಅವರ ಒಂದು ಸ್ವಂತ ಮನೆ ಮಾತ್ರ ಉಳಿದಿದೆ, ಮತ್ತು ಮರಗಳು ಮಾತ್ರ ಉಳಿದಿದೆ. ಅಂದರೆ ಆ ಕವಿಯಾಗಿರ್ತಕ್ಕಂಥ ದಿಲೀಪ್ ಚಿತ್ರೆ ಅವರ ಮನೆ ಮಾತ್ರ ಹಾಗೆ ಇತ್ತು, ಮತ್ತು ಮರಗಳು ಮಾತ್ರ ಅಲ್ಲೇ ಇತ್ತು. ಆ ದಿಲೀಪ್ ಚಿತ್ರೆ ಅವರ ಒಂದು ಗ್ರ್ಯಾಂಡ್ ಮದರ್, ಅವರ ಅಜ್ಜಿ ಹೇಳ್ತಾ ಇದ್ರು, ದ ಟ್ರೀಸ್ ಆರ್ ಸ್ಯಾಕ್ರೆಡ್, ಆ ಮರಗಳು ತುಂಬ ಪವಿತ್ರವಾದದ್ದು, ಅಂದರೆ ಆ ಮರಗಳನ್ನು ಕಡಿಬಾರದು ಅಂತಕ್ಕಂಥದ್ದು ಆ ಒಂದು ಅಜ್ಜಿಯ ಒಂದು ಭಾವನೆ, ಆ ಅಜ್ಜಿಯ ಒಂದು ಮಾತಾಗಿತ್ತು. ಫೆಲ್ಲಿಂಗ್ ದೆಮ್ ಈಸ್ ಎ ಕ್ರೈಮ್, ಬಟ್ ಹಿ ಮಾಸ್ಸೇಕ್ರೆಡ್ ದೆಮ್ ಆಲ್. ಅವುಗಳನ್ನು ಕಡಿಯುವುದು ಒಂದು ಅಪರಾಧ, ಒಂದು ಕ್ರೈಮ್ ಅಂತ ಅಜ್ಜಿ ಹೇಳ್ತಾ ಇದ್ರು. ಆದರೆ ಅವರು ಏನು ಮಾಡಿದ್ರು, ಎಲ್ಲವನ್ನು ಕಡಿಸಾಕಿದ್ರು. ಅಂದರೆ ಆ ಕವಿಯವರ ತಂದೆ ಏನು ಮಾಡಿದ್ರು, ಆ ಎಲ್ಲ ಮನೆಗಳನ್ನು ಕಡಿದು ಹಾಕಿದ್ದಾರೆ. ಅಲ್ಲಿರ್ತಕ್ಕಂಥ ಮರಗಳ ಬಗ್ಗೆ ಹೇಳ್ತಾರೆ. ದ ಶಿಯೋಗ, ದ ಓಡುಂಬರ್, ದ ನೀಮ್ ವರ್ ಆಲ್ ಕಟ್ ಡೌನ್, ಬಟ್ ದ ಹ್ಯೂಜ್ ಬ್ಯಾನಿಯನ್ ಟ್ರೀ ಸ್ಟುಡ್ ಲೈಕ್ ಎ ಪ್ರಾಬ್ಲಮ್ ಹೂಸ್ ರೂಟ್ಸ್ ಲೇ ಡೀಪರ್ ದ್ಯಾನ್ ಆಲ್ ಅವರ್ ಲೈವ್ಸ್. ನೋಡಿ, ಅಲ್ಲಿ ಬೆಳೆದಿರ್ತಕ್ಕಂತಹ ಮರಗಳು, ಶಿಯೋಗ, ಔದುಂಬರ್, ಆ ಬೇವಿನ ಮರ ಎಲ್ಲವನ್ನು ಕಡಿದು ಹಾಕಲಾಯಿತು. ಅಂದರೆ ಅಲ್ಲಿದ್ದಂಥ ಬೇರೆ ಬೇರೆ ಜಾತಿಯ ಮರಗಳನ್ನೆಲ್ಲ ಕಡಿದು ಹಾಕ್ಬಿಟ್ರು. ಬಟ್ ದ ಹ್ಯೂಜ್ ಬ್ಯಾನಿಯನ್ ಟ್ರೀ ಸ್ಟುಡ್ ಲೈಕ್ ಅ ಪ್ರಾಬ್ಲಮ್. ಆದರೆ ಆ ಮನೆ ಪಕ್ಕದಲ್ಲಿ ಒಂದು ದೊಡ್ಡದಾದ ಬೃಹತ್ತಾದಂತಹ ಒಂದು ಆಲದ ಮರ ಇತ್ತು, ಅದು ಒಂದು ರೀತಿ ಸಮಸ್ಯೆ. ಅಂದರೆ ಎಲ್ಲ ಮರಗಳನ್ನು ಕಡಿದ ಮೇಲೆ ಆ ದೊಡ್ಡ ಆಲದ ಮರವನ್ನು ಕಡಿಯೋದು ತುಂಬ ಸಮಸ್ಯೆ ಆಯಿತು. ಅದು ತುಂಬ ದೊಡ್ಡದಾಗಿತ್ತು, ಮತ್ತು ಅದರ ರೂಟ್ಸ್, ಅದರ ಬೇರುಗಳು ಲೇ ಡೀಪರ್, ಬಹಳ ಆಳವಾಗಿ ಹರಡಿಕೊಂಡಿತ್ತು. ದ್ಯಾನ್ ಆಲ್ ಅವರ್ ಲೈವ್ಸ್, ನಮ್ಮೆಲ್ಲರ ಜೀವಗಳಿಗಿಂತ ಆ ಬೇರುಗಳು ತುಂಬ ಆಳವಾಗಿ ಅಲ್ಲಿ ಹರಡಿಕೊಂಡಿತ್ತು. ಅಂದರೆ ತುಂಬ ಬಹಳ ವರ್ಷಗಳಿಂದ ಆ ಆಲದ ಮರ ಅಲ್ಲಿತ್ತು. ನಮ್ಮ ಜೀವಗಳಿಗಿಂತ ಮುಂದಿನಿಂದಲೂ ಸಹ ಆಲದ ಮರ ಅಲ್ಲಿತ್ತು. ಮೈ ಫಾದರ್ ಆರ್ಡರ್ಡ್ ಇಟ್ ಟು ಬಿ ರಿಮೂವ್ಡ್. ದ ಬ್ಯಾನಿಯನ್ ಟ್ರೀ ವಾಸ್ 3 times ಆಸ್ ಟಾಲ್ ಆಸ್ ಅವರ್ ಹೌಸ್. ಇಟ್ಸ್ ಟ್ರಂಕ್ ಹ್ಯಾಡ್ ಎ ಸರ್ಕಂಫರೆನ್ಸ್ ಆಫ್ 50 feet. ನನ್ನ ತಂದೆ ಏನು ಮಾಡಿದ್ರು, ಅದನ್ನು ಸಹ ಕಡಿದು ಹಾಕೋದಕ್ಕೆ ಆರ್ಡರ್ ಮಾಡಿಬಿಟ್ರು. ಮೈ ಫಾದರ್ ಆರ್ಡರ್ಡ್ ಹೇಳ್ತಾ ಇದ್ದಾರೆ, ಅದನ್ನ ಆದೇಶ ಮಾಡಿಬಿಟ್ರು. ಆ ಆಲದ ಮರವನ್ನು ಕಡಿಯಲು ಹೇಳಿದ್ರು. ಆ ಆಲದ ಮರ ನಮ್ಮ ಮನೆಗಿಂತ 3 ಪಟ್ಟು ದೊಡ್ಡದಾಗಿತ್ತು. ದ ಬ್ಯಾನಿಯನ್ ಟ್ರೀ ವಾಸ್ 3 times ಆಸ್ ಟಾಲ್ ಆಸ್
ಅವರ್ ಹೌಸ್. ಎತ್ತರವಾಗಿತ್ತು, ದೊಡ್ಡದಾಗಿತ್ತು. ಅದರ ಎತ್ತರವೇ ಮನೆಗಿಂತ 3 ಪಟ್ಟು ಎತ್ತರವಾಗಿತ್ತು. ಅದು ಬಹಳ ವಿಶಾಲವಾಗಿತ್ತು. ಇಟ್ಸ್ ಟ್ರಂಕ್ ಹ್ಯಾಡ್ ಎ ಸರ್ಕಮ್ಸ್ಟೆನ್ಸ್ ಆಫ್ 50 feet. ಆ ಆಲದ ಮರದ ಕಾಂಡ ಬುಡ ಹೇಗಿತ್ತಪ್ಪ ಅಂದರೆ 50 ಅಡಿಯಷ್ಟು ಸುತ್ತಳತೆ ಹೊಂದಿತ್ತು. ಅದರ ದಪ್ಪ 50 ಅಡಿ ಇತ್ತು. ಆ ಒಂದು ಕಾಂಡದ ದಪ್ಪ 50 ಅಡಿ ಇತ್ತು. ಇಟ್ಸ್ ಸ್ಕ್ರಾಚಿ ಏರಿಯಲ್ ರೂಟ್ಸ್ ಫೆಲ್ ಟು ದ ಗ್ರೌಂಡ್ ಫ್ರಮ್ 30 feet or more. So first they cut the branches, saving them off for 7 days, and the heap was huge. ನೋಡಿ, ಅಲ್ಲಿ ಆ ಒಂದು ಆಲದ ಮರದ ಬಗ್ಗೆ ಹೇಳ್ತಾ ಇದ್ದಾರೆ. ಅದರ ಏರಿಯಲ್ ರೂಟ್ಸ್ ಅಂದರೆ ಅದರಲ್ಲಿ ನೆಲಕ್ಕೆ ನೇತಾಡ್ತಾ ಇದ್ದಂತಹ ರೂಟ್ಸು ಆ ಭೂಮಿಯನ್ನು ತಾಗಿ ಅದೆಲ್ಲ ಹರಡ್ಕೊಂಡಿತ್ತು. ಅದರ ಬೇರುಗಳೆಲ್ಲ ನೆಲವೆಲ್ಲ ಹರಡ್ಕೊಂಡ್ಬಿಟ್ಟಿತ್ತು. ಫ್ರಮ್ 30 feet or more. So first they cut the branches. ಅದು 30 ಅಡಿ ಅದಕ್ಕಿಂತ ಹೆಚ್ಚಿನ ಎತ್ತರದಿಂದ ಅವೆಲ್ಲ ಆ ಭೂಮಿಗೆ ಸೇರ್ತಾ ಇತ್ತು. ಅದರಿಂದ ಅವ್ರು ಏನು ಮಾಡಿದ್ರು, ಮೊದಲು ಅದರ ರೆಂಬೆಗಳನ್ನು ಕತ್ತರಿಸಿದ್ರು, ಬ್ರಾಂಚಸನ್ನು ಕಟ್ ಮಾಡಿದ್ರು. ಸಾವಿಂಗ್ ದೆಮ್ ಆಫ್ ಫಾರ್ 7 days ಆ್ಯಂಡ್ ದ ಹೀಪ್ ವಾಸ್ ಹ್ಯೂಜ್. 7 ದಿನಗಳ ಕಾಲ ಏನು ಮಾಡಿದ್ರು, ಆ ಸಾವಿಂಗ್ ಮೀನ್ಸ್ ಅದನ್ನು ಕತ್ತರಿಸಿದರು. ಅದು ಒಂದು ದೊಡ್ಡ ರಾಶಿ ಆಯಿತು. ಆ ಕತ್ತರಿಸಿದ ಕೊಂಬೆಗಳ ರಾಶಿ ತುಂಬ ದೊಡ್ಡದಾಗಿತ್ತು. ನಂತರ ಹೇಳ್ತಾರೆ, ಇನ್ಸೆಕ್ಟ್ಸ್ ಆ್ಯಂಡ್ ಬರ್ಡ್ಸ್ ಬಿಗ್ಯಾನ್ ಟು ಲೀವ್ ದ ಟ್ರೀ ಆ್ಯಂಡ್ ದೆನ್ ದೇ ಕೇಮ್ ಟು ಇಟ್ಸ್ ಮ್ಯಾಸಿವ್ ಟ್ರಂಕ್. 50 men with axes ಚಾಪ್ಡ್ ಆ್ಯಂಡ್ ಚಾಪ್ಡ್. ನೋಡಿ, ಇಲ್ಲಿ ಆ ಮರಗಳನ್ನು ಕೊಂಬೆಗಳನ್ನು ಕಡಿತಾ ಇದ್ದರೆ ಅದರಲ್ಲಿರ್ತಕ್ಕಂತಹ ಕೀಟಗಳು, ಪಕ್ಷಿಗಳೆಲ್ಲವೂ ಸಹ ಆ ಮರವನ್ನು ತೊರೆಯಲು ಆರಂಭಿಸಿತು. ಆ ಮರವನ್ನು ಕಡಿಯಲು ಶುರು ಮಾಡಿದಾಗ ಪ್ರಾಣಿಗಳು, ಪಕ್ಷಿಗಳು ಅಲ್ಲಿದ್ದವೆಲ್ಲ ಬಿಟ್ಟು ಹೋಯಿತು. ಅಂದರೆ ಅದರ ಆ ಪಕ್ಷಿಗಳು ತಮ್ಮ ಮನೆಯನ್ನು ತೊರೆದವು. ಆ್ಯಂಡ್ ದೆನ್ ದೇ ಕೇಮ್ ಟು ಇಟ್ಸ್ ಮ್ಯಾಸಿವ್ ಟ್ರಂಕ್. ತದನಂತರ ಆ ಮರ ಕಡಿಯೋರು ಏನು ಮಾಡಿದ್ರು, ಅದರ ದೊಡ್ಡದಾದಂಥ ಕಾಂಡವನ್ನು ಕಡಿಯೋಕ್ಕೆ ಬಂದರು. ಕೊಂಬೆಗಳನ್ನು ಕಡಿದಾದ ಮೇಲೆ ಅದರ ದಪ್ಪ ಕಾಂಡವನ್ನು ಕತ್ತರಿಸೋಕೆ ಬಂದಿದ್ದಾರೆ. 50 men with axes ಚಾಪ್ಡ್ ಆ್ಯಂಡ್ ಚಾಪ್ಡ್. 50 ಜನರು ಏನು ಮಾಡಿದ್ರು, ಕೊಡಲಿಗಳಿಂದ ಅದನ್ನು ಕತ್ತರಿಸ್ತಾ ಇದ್ರು, ಕಡಿತಾನೇ ಇದ್ರು. ನಂತರ ದ ಗ್ರೇಟ್ ಟ್ರೀ ರಿವೀಲ್ಡ್ ಇಟ್ಸ್ ರಿಂಗ್ಸ್ ಆಫ್ 200 years. ವಿ ವಾಚ್ಡ್ ಇನ್ ಟೆರರ್ ಆ್ಯಂಡ್ ಫ್ಯಾಸಿನೇಷನ್ ದಿಸ್ ಸ್ಲಾಟರ್ ಆಸ್ ರಾ ಮೈಥಾಲಜಿ ರಿವೀಲ್ಡ್ ಟು ಅಸ್ ಇಟ್ಸ್ ಏಜ್. ನಾವು ಆ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಆ ಒಂದು ಮರವನ್ನು ಕಡಿತಾ ಇದ್ದಾಗ ಅದರ ವಯಸ್ಸು 200 ವರ್ಷ ಅಂತ ನಮಗೆ ಗೊತ್ತಾಯಿತು. ವಿ ವಾಚ್ಡ್ ಇನ್ ಟೆರರ್. ನಾವು ಅದನ್ನು ತುಂಬ ಭಯದಿಂದ ನೋಡಿದ್ವಿ. ಆ ಒಂದು ಹತ್ಯೆ, ಆ ಮರದ ಒಂದು ಹತ್ಯೆಯನ್ನು ನೋಡ್ತಾ ಇದ್ವಿ. ಅದೊಂದು ಆಕರ್ಷಿತವಾಗಿತ್ತು. ಆ ಮರವನ್ನು ಕಡಿಯೋದು ಒಂದು ಕೊಲೆಯ ಥರ ನಮಗೆ ಕಾಣಿಸ್ತಾ ಇತ್ತು ಮತ್ತು ಅದನ್ನು ನಾವು ತುಂಬ ಭಯದಿಂದ ನೋಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆ 200 ವರ್ಷಗಳ ಆ ಮರವನ್ನು ಕಡಿತಕ್ಕಂಥದ್ದು ಒಂದು ಕೊಲೆಯ ರೀತಿ ಕವಿಗೆ ಕಾಣಿಸುತ್ತೆ. ಆ್ಯಸ್ ಅ ರಾ ಮೈಥಾಲಜಿ ರಿವೀಲ್ ಟು ಅಸ್ ಇಟ್ಸ್ ಏಜ್. ಒಂದು ಹಳೆಯ ಕಥೆಯೊಂದು ಆ ಒಂದು ಮರದ ವಯಸ್ಸನ್ನು ನಮಗೆ ತಿಳಿಸ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸೂನ್ ಆಫ್ಟರ್ ವಿ ಲೆಫ್ಟ್ ಬರೋಡಾ ಫಾರ್ ಬಾಂಬೆ ವೇರ್ ದೇರ್ ಆರ್ ನೋ ಟ್ರೀಸ್ ಎಕ್ಸೆಪ್ಟ್ ದ ಒನ್ ವಿಚ್ ಗ್ರೋಸ್ ಆ್ಯಂಡ್ ಸೀಟ್ಸ್ ಇನ್ ಒನ್ಸ್ ಡ್ರೀಮ್ ಇಟ್ಸ್ ಏರಿಯಲ್ ರೂಟ್ಸ್ ಲುಕಿಂಗ್ ಫಾರ್ ದ ಗ್ರೌಂಡ್ ಟು ಸ್ಟ್ರೈಕ್. ಆ ಮರವನ್ನೆಲ್ಲ ಕಡಿದು ಹಾಕಿದ್ದಾದಮೇಲೆ ನಾವು ತಕ್ಷಣ ಏನು ಮಾಡಿದ್ವಿ, ಆ ಬರೋಡನ ಬಿಟ್ಟು ಬಾಂಬೆಗೆ ಬಂದು ಸೇರಿಕೊಂಡ್ವಿ. ಆ ಮರವನ್ನು ಕಡಿದು ಹಾಕಿದ ಮೇಲೆ ಬರೋಡದಿಂದ ಬಾಂಬೆಗೆ ನಾವು ನಮ್ಮ ಫ್ಯಾಮಿಲಿಯನ್ನು ನಾವು ಶಿಫ್ಟ್ ಮಾಡ್ಕೊಂಡು ಬಂದ್ವಿ. ವೇರ್ ದೆರ್ ಆರ್ ನೋ ಟ್ರೀಸ್ ಎಕ್ಸೆಪ್ಟ್. ಅಲ್ಲಿ ಯಾವುದೊಂದು ಮರಗಳೇ ಇರಲಿಲ್ಲ. ಬಾಂಬೆಯಲ್ಲಿ ನಿಜವಾದಂತಹ ಮರಗಳಿರಲಿಲ್ಲ, ಎಲ್ಲವೂ ಸಹ ನಗರ ಆಗಿತ್ತು. ಒನ್ ವಿಚ್ ಗ್ರೋಸ್ ಆ್ಯಂಡ್ ಸೀಟ್ಸ್ ಇನ್ ಒನ್ಸ್ ಡ್ರೀಮ್ಸ್. ಅಲ್ಲಿ ಆ ಮರಗಳೇನಾದರೂ ಇದ್ದರೆ ಯಾರಾದರೂ ಒಬ್ಬರ ಕನಸಿನಲ್ಲಿ ಬೆಳೀತಾ ಇದ್ವು ಅಷ್ಟೇ. ಅಲ್ಲಿ ನಿಜವಾಗ್ಲೂ ಮರಗಳೇ ಇರಲಿಲ್ಲ. ಬಾಂಬೆಯಲ್ಲಿ ಬಂದಾಗ ಕನಸಿನಲ್ಲಿ ಆ ಮರಗಳು ಬೆಳೀತಾ ಇತ್ತು. ಆ ಕನಸಿನಲ್ಲಿ ಬೆಳೀತಕ್ಕಂತಹ ಮರಗಳು ಇಟ್ಸ್ ಏರಿಯಲ್ ರೂಟ್ಸ್ ಲುಕಿಂಗ್ ಫಾರ್ ದ ಗ್ರೌಂಡ್ ಟು ಸ್ಟ್ರೈಕ್. ಅದು ಬರೀ ಕನಸಿನಲ್ಲಿ ಮಾತ್ರ ಬೆಳೆಯುವಂಥ ಮರಗಳು ಆ ಬಾಂಬೆಯಲ್ಲಿ ಇರ್ತಾ ಇತ್ತು. ಆ ಮರದ ಬೇರುಗಳು ಆ ನೆಲವನ್ನು ಹುಡುಕ್ತಾ ಇದ್ದಾವೆ. ಆ ನೆಲವನ್ನು ಸೇರ್ಕೊಳ್ಳೋದಕ್ಕೆ ಅವು ಆ ಬಾಂಬೆಯಲ್ಲಿ ಆ ಮರಗಳು ಹುಡುಕ್ತಾ ಇದ್ದಾವೆ ಅಂತ. ಅಂದರೆ ಲುಕಿಂಗ್ ಫಾರ್ ದ ಗ್ರೌಂಡ್ ಟು ಸ್ಟ್ರೈಕ್. ಕನಸಿನಲ್ಲಿ ಮೂಡ್ತಕ್ಕಂತಹ ಮರದ ಬೇರುಗಳು ಆ ಒಂದು ಭೂಮಿಯನ್ನು ಹುಡುಕ್ತಾ ಇದ್ದಾವೆ. ನೆಲವನ್ನು ಒಡೆದು ಆ ನೆಲದಲ್ಲಿ ಸೇರೋದಕ್ಕೆ ಆ ಬೇರುಗಳು ಹುಡುಕ್ತಾ ಇದ್ದಾವೆ. ಅಂದರೆ ನೆಲ ಇಲ್ಲದ ಮರಗಳು ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ
ಆ ಮರಗಳಿಗೆ ನೆಲವೇ ಇಲ್ಲ, ಆ ಮಣ್ಣೇ ಇಲ್ಲ ಬೆಳೆಯೋದಕ್ಕೆ ಆ ಒಂದು ಬಾಂಬೆಯಲ್ಲಿ ಅಂತ ಈ ಒಂದು ಪದ್ಯವನ್ನು ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದರ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿರ್ತೇನೆ, ಡೌನ್ಲೋಡ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.